ಮದನ್ ಅವ್ರದ್ದು ಇದೆ ಹೊಸ ಗಾಡಿ. ಇವಾಗ ನೆಕ್ಸ್ಟ್ ರೈಡ್ ಎಲ್ಲಿಗಪ್ಪ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ದಾದಾಗೋಡಿ ಬೈಕರ್ಸ್ ಕ್ಲಬ್ ಅಲ್ಲಿ ಒಂದು ರೈಡ್ ಮಾಡ್ಲೇಬೇಕು. ಟಮ್ಟಣ್ಣವ್ರ ತುಳಸು ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು. ಹಾಯ್ ಹಲೋ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾವು ಇವತ್ತು ಹೊರಟಿರೋದು ಬೆಂಗಳೂರಿನ ಕಡೆಗೆ. ಯಾಕಂದ್ರೆ ನಮ್ಮ ಗೆಳೆಯ ಹೊಸ ಗಾಡಿ ತಗೊಂಡಿದ್ದಾನೆ. ಸೊ ಮೋಡಿಫಿಕೇಶನ್ಗೋಸ್ಕರ ಹೊರಟಿದ್ದೇವೆ. ಇದು ಒಂದು ಜಾಲಿ ವಿಡಿಯೋ ಆಗಿರುತ್ತೆ. ಯಾರು ಮಿಸ್ ಮಾಡದೆ ನೋಡಿ, ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ತಾ ಬನ್ನಿ ಹೋಗೋಣ. ನೋಡಿ ಸ್ನೇಹಿತರೆ, ನಮ್ಮ ಮದನ್ ಅವ್ರದ್ದು ಇದೆ ಹೊಸ ಗಾಡಿ. ಈಗ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಮೋಡಿಫಿಕೇಶನ್ಗೋಸ್ಕರ. ವೈಟ್ ಹಾರ್ಸ್ ಬೆಂಗಳೂರು, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇವಾಗಿನೂ ಇಲ್ಲೇ ಹೆಬ್ಬಾಳ್ ಟೋಲ್ ಇದ್ದೀವಿ. ಹಣ್ಣಂದು ಫುಲ್ಲು ಈಗ ಹಿಂಗಿರೋ ಗಾಡಿ, ಆಮೇಲೆ ನೋಡಿ ಯಾವ ಥರ ಆಗುತ್ತೆ ಅಂತ ಆಫ್ಟರ್ ಬಿಫೋರ್ ತೋರಿಸ್ತೀವಿ. ಬನ್ನಿ ಹೋಗೋಣ. ಇವಾಗ ದಾವಣಗೆರೆಯಿಂದ ಬಿಟ್ಟಿದ್ದೀವಿ. ಇವಾಗ ಟೈಮು ಬಂದ್ಬಿಟ್ಟು 12 ಗಂಟೆ. ನೋಡೋಣ ಎಷ್ಟೊತ್ತಿಗೆ ಹೋಗ್ತೀವಿ. ಆ ಗಾಡಿ ಸ್ಪೀಡಾಗಿ ಹೊಡೆಯೋಂಗಿಲ್ಲ, ಸೊ ನಿಧಾನಕ್ಕೆ ಹೋಗಬೇಕು. ಓಕೆ, ನಮ್ಮ ಮೂವರದು ಇವಾಗ ಗಾಡಿ ಎಕ್ಸ್ಪಲ್ಸೇ ಆಯಿತು. ಇವರೇ ನೋಡ್ರಿ, ವಿ ಸ್ಟ್ರೋಮ್ ಮದನ್ ಅಂತ ಹೇಳ್ತಿದ್ವಲ್ಲ, ಈಗ ವಿ ಸ್ಟ್ರೋಮ್ ಹೋಗಿ ಎಕ್ಸ್ಪಲ್ಸ್ ಬಂದಿದ್ದಾರೆ. ಎಕ್ಸ್ಪಲ್ಸ್ ಗ್ಯಾಂಗಿಗೆ ಆ್ಯಡ್ ಮಾಡ್ಕೊಂಡಿದ್ದೀವಿ. ಎಲ್ಲ ಗಾಡಿ ಫುಲ್ ಚೇಂಜ್ ಆಗುತ್ತೆ. ಬನ್ನಿ ತೋರಿಸ್ತೀನಿ. ಅಷ್ಟೇ ಹೇಳು, ಮುಂದಕ್ಕೆ ಹೇಳ್ಬೇಡ, ಒಂದೇ ಲಾಂಗ್ ಅನ್ಬೇಡ. ಬರೀ ಇಂಥದೆಯ. ಓ ಗ್ಲೌಸ್ ಹಾಕೊಂಡಿಲ್ಲಲ್ಲೋ. ಸೊ ಗ್ಲೌಸ್ ಅಪ್ಪ, ಬ್ಲೌಸ್ ಅಲ್ಲ. ಲಾಸ್ಟ್ ವಿಡಿಯೋದಲ್ಲಿ ಬಹಳ ಟ್ರೆಂಡಿಂಗ್ ಆದಂತ ಹೊರಡೋದು ಗ್ಲೌಸು. ಮುಂದೆ ಹಾಕೋಣ. ಇವಾಗ ನೆಕ್ಸ್ಟ್ ರೈಡ್ ಎಲ್ಲಿಗಪ್ಪ? ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬ್ರದರ್. ಇನ್ನು ದೊಡ್ಡ ದೊಡ್ಡ ಒಂದು ರೈಡ್ ಮಾಡ್ಬೇಕು ಅಂತ ತುಂಬಾ ಆಸೆ ಇದೆ. ಬಟ್ ಟೈಮು ಯಾವುದು ಕೂಡ್ತಾ ಇಲ್ಲ ಸ್ನೇಹಿತರೆ. ಬಟ್ ಮಾಡೇ ಮಾಡ್ತೀವಿ. ಬಟ್ ರೈಡ್ ಮಾಡಕ್ಕೋಸ್ಕರನೇ ನಾವು ಇಷ್ಟೆಲ್ಲ ಮಾಡ್ತಿದೀವಿ. ತುಂಬಾ ಲೇಟ್ ಆಗ್ತಾ ಇದೆ, ಬಟ್ ಲೇಟೆಸ್ಟ್ ಆಗಿ ಬಂದೇ ಬರ್ತೀವಿ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಟೈಮ್ ಬೇಕು, ಎಲ್ಲದಕ್ಕೂ ಟೈಮ್ ಬೇಕಷ್ಟೇ. ಪಾಪ ಮದನ್ ಅವರು 10 ವರ್ಷ ಆಗಿದ್ಮೇಲೆ ಗಾಡಿ ಚೇಂಜ್ ಮಾಡಿರೋದು. 10 ವರ್ಷಗಳ ನಂತರ ಅವರು ಇವಾಗ ಗಾಡಿ ತಗೊಂಡಿದ್ದಾರೆ. ಮುಂಚೆ ಗಾಡಿ ಪ್ಯಾಷನ್ ಪ್ರೋ ಇತ್ತು ಅವ್ರದ್ದು. ಆ ಪ್ರೋನಲ್ಲೇ ನಾವು ಸಿಕ್ಕಾಪಟ್ಟೆ ರೈಡ್ ಮಾಡಿದೀವಿ. ನಾನು ಫಸ್ಟು ಹೀರೋ ಹೋಂಡಾ ತಗೊಂಡಿದ್ದು. ಹೀರೋ ಹೋಂಡಾದಿಂದ ಪಲ್ಸರಿಗೆ ಬಂದೆ. ಪಲ್ಸರಿಂದ ಒಂದು ಆಫ್ ರೋಡ್ ಗಾಡಿ ತಗೋಬೇಕು ಅಂತ ಇದ್ದೆ. ಹಿಮಾಲಯನ್ ನನಗೆ ತುಂಬಾ ಇಷ್ಟ ಇದ್ದಿದ್ದು. ಬಟ್ ನಮ್ಮ ಪ್ರೇಮ್ ಇದಾರಲ್ಲ, ಹೇಳಿದ್ರು ತುಂಬಾ ಎಕ್ಸ್ಪಲ್ಸ್ ಅಂತ. ಫಸ್ಟ್ ಇಷ್ಟ ಇದ್ದಿದ್ದೆ ಪ್ರೇಮ್ಗೆ. ಪ್ರೇಮ್ ತಗೊಳಕ್ಕಿಂತ ಮುಂಚೆ ನಾನೇ ತಗೊಂಡ್ಬಿಟ್ಟೆ. ಸೊ ಹಂಗಾಗಿ ಈಗ ಮೂವರ್ದು ಎಕ್ಸ್ಪಲ್ಸೇ ಆಗಿದೆ. ನೋಡೋಣ ಮುಂದೆಲ್ಲ ಯಾವ ತರ ಆಗುತ್ತೆ ಅಂತ. ನಮಗೆ ತುಂಬಾ ಇಷ್ಟ ಇರೋದು ದಾದಾಗೋಡಿ ಬೈಕರ್ಸ್ ಕ್ಲಬ್ ಅಲ್ಲಿ ಒಂದು ರೈಡ್ ಮಾಡ್ಲೇಬೇಕು ಅಂತ ನಮಗೆ ತುಂಬಾನೇ ಇಷ್ಟ ಇರೋದು. ನನಗೆ ತುಂಬಾ ಇಷ್ಟ ಆಗಂತ ಬೈಕರ್ಸ್ ಅಲ್ಲಿ ಮೈ ಫೇವ್ರೇಟ್ ಅಂತಾನೆ ಹೇಳ್ಬೋದು ಡ್ಯೂಕ್ ಬ್ರೋ, ಶ್ರೀಹರಿ ಬ್ರೋ. ತುಂಬಾನೇ ಇಷ್ಟ ಅವರಿಬ್ರು. ಸೊ ಅವ್ರ ಜೊತೆಗೆ ಒಂದು ರೈಡ್ ಮಾಡ್ಬೇಕು ಅನ್ನೋದೇ ನಮ್ಮ ಒಂದು ದೊಡ್ಡ ಆಸೆ ಆಗಿದೆ ಸದ್ಯ. ನೋಡೋಣ, ಅದಕ್ಕೂ ಯಾವಾಗ ಟೈಮ್ ಕೊಡುತ್ತೆ ನೋಡೋಣ. ನಮ್ದು ಡ್ರೀಮ್ ರೈಡ್ ಬಂದ್ಬಿಟ್ಟು ಲಡಾಖ್ ಹೋಗೇ ಹೋಗ್ತೀವಿ. ಯಾವಾಗ ಅಂತ ಗೊತ್ತಿಲ್ಲ, ಮಾಡೇ ಮಾಡ್ತೀವಿ. ಅದನ್ನ ಮಾಡಿದ್ರು ಕೂಡ ನಾನು ಗಂಧದಗುಡಿ ಬೈಕರ್ಸ್ ಕ್ಲಬ್ ಅಲ್ಲೇ ಮಾಡ್ಬೇಕು ಲಡಾಖ್ ಕೂಡ ಅಂತಾನೆ ಇರೋದು. ನೋಡೋಣ ಎಷ್ಟು ಬೇಗ ಆಗುತ್ತೆ, ಯಾವಾಗ ಆಗುತ್ತೆ. ಒಂದೊಂದೇ ಅಪ್ಡೇಟ್ ಮಾಡ್ತಾ ಇದೀವಿ. ಸಡನ್ ಆಗಿ ಎಲ್ಲ ಅಪ್ಡೇಷನ್ ಮಾಡಕ್ ಆಗಲ್ಲ. ಗಾಡಿ ತಗೊಂಡ ಸ್ವಲ್ಪ ದಿವಸಕ್ಕೆ ನಂದು ಒಂದ್ ಸ್ವಲ್ಪ ಲೇಟ್ ಆಯ್ತು. ಕ್ರಾಶ್ ಗಾಡಿ ಇವತ್ತಿನವರೆಗೂ ಹಾಕ್ಸಿಲ್ಲ. ಇವತ್ತು ಹಾಕ್ಸ್ತಾ ಇದೀನಿ. ಅದಕ್ಕೋಸ್ಕರ ಗಾಡಿನ ಸೇಫ್ ಆಗಿ ಓಡಿಸ್ತಾ ಇದ್ದೆ. ಆಮೇಲೆ ಬಿದ್ರೂ ಒಂದ್ ಸ್ವಲ್ಪ ಟೆನ್ಷನ್ ಇರಲ್ಲ. ಈಗ ಮದನ್ ಅವರು ಹಂಗಲ್ಲ ನೋಡಿ, ಎಲ್ಲ ಫುಲ್ಲು ಪ್ಯಾಕೇಜ್ ನಲ್ಲೇ ಲೋನ್ ಇಟ್ಬಿಟ್ಟಿದ್ದಾರೆ ಅವರು. ಇವಾಗ ಚಿತ್ರದುರ್ಗದ ಹತ್ರ ಇದ್ದೀವಿ ಸ್ನೇಹಿತರೆ. ನೋಡಿ ಬೆಟ್ಟ. ಇಲ್ಲೂ ಕೂಡ ಜೋಗಿಮಟ್ಟಿಗೆ ಇಲ್ಲೇ ಇದ್ರು ಕೂಡ ಇವತ್ತಿನವರೆಗೂ ಹೋಗಿಲ್ಲ. ಜೋಗಿಮಟ್ಟಿ ಬೆಟ್ಟಕ್ಕೂ ಕೂಡ ಒಂದ್ಸಲ ಹೋಗ್ಬೇಕು. ಅದು ತುಂಬಾ ಚೆನ್ನಾಗಿದೆ ಅಂತೆ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡ್ರಿ, ಯಾರೋ ಶೇರ್ ಮಾಡಿ. ಒಂದು ಗಾಲಿಗಿಡು, ಅಲ್ಲೋ ಗಾಡಿಗಿಡು. ನಿಂಬೆಹಣ್ಣು ತುಳಸಿಲ್ಲ, ಬೆಳಗ್ಗೆ ಟಮ್ಟಣ್ಣವ್ರ ತುಳಸು. ಇಡು. ಏನಾಗಲ್ಲ. ರೈಡ್ ಚೆನ್ನಾಗಿರ್ಬೇಕು ಅಂದ್ರೆ ಟಮ್ಟಣ್ಣ ವಿನರ್ ಕಿತ್ತಕ್ ಸಾಕು. ಅದೇ ಅದಕ್ಕೆ ಅಲ್ಲಿ ಅದು ಕರೆಕ್ಟ್ ಆಗಿಲ್ಲ. ನೀನ್ ಹಾಕ್ಯಂದೋಡಿ. ಇಬ್ರು ಸೇರ್ಕೊಂಡು
ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಇಲ್ಲ ಅಂದ್ರೆ ಅದಕ್ಕೆ ಇಲ್ಲೋಡ ಒಂದು ಸೆಂಟ್ರಿಗೆ ಒಂದು ಬಾರ್ ತಗೊಂಡು ವೆಲ್ಡಿಂಗ್ ಮಾಡಿಸು, ಅವಾಗ ಹ್ಯಾಂಡ್ಲು ಬಾರೇ ಬೇಡ. ರೈಡಿಂಗ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಮಜಾ. ಹೌದೇನು? 10 ವರ್ಷಗಳ ನಂತರ ನೋಡಪ್ಪ 11 ವರ್ಷ ಅಲ್ಲ, ಇದು ಹೀರೋನೇ ಅಲ್ಲ ಅದನ್ನು ನೋಡ, ಅದಕ್ಕೆ 5,000 ಡಿಸ್ಕೌಂಟ್ ಆಗಿತ್ತು. ಈಗ ನೋಡ 11 ವರ್ಷ ಹೊಡೆದ್ರತ್ತಿಗೆ ಹೀರೋ ಕಂಪ್ನಿ 5,000 ಡಿಸ್ಕೌಂಟ್ ಕೊಟ್ಟು ಇವಾಗ ಮತ್ತೆ ಎಕ್ಸ್ಪೆಲ್ಸ್ ಗಾಡಿಗೆ ಪಾದಾರ್ಪಣೆ ಮಾಡಿದ್ದಾನೆ. ಯಾವ್ಯಾವುದೋ ಹೋಗಿದ್ದ ಅಣ್ಣ, GS 310, ವಿಸ್ಟ್ರೋಮು, ಹಿಮಾಲಯನ್ನು, ಡಾಮಿನರ್, ಆಮೇಲೆ ಮತ್ತೆ ಅದು NS 200 ಎಲ್ಲ ಹೋಗಿ ನಡ್ರಿ ಪಾ ಹೋನ. ಓಕೆ ಸ್ನೇಹಿತರೆ, ಮುಂದೆ ಸಿಗೋಣ. ಇರುತ್ತೆ ಏನು ನಿಂದೇನು ಗಿಫ್ಟ್? ಸಬ್ಸ್ಕ್ರೈಬ್ ಇಲ್ಲ ನೋಡು, ನಿನ್ನ ಕಡೆಯವ್ರಿಗೆ ಹೇಳು, ಸ್ವಲ್ಪ ಸಬ್ಸ್ಕ್ರೈಬ್ ಆದರೆ ಕೊಡ್ತೀರಿ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಫ್ರೆಂಡ್ಸ್ಗೆಲ್ಲ ಸಬ್ಸ್ಕ್ರೈಬ್ ಮಾಡಿಸಿ. ಅಣ್ಣ ಏನೋ ಗಿಫ್ಟ್ ಕೊಡ್ತಾನೆ. ಆ ಗಿಫ್ಟ್ ಕೊಡೋದು ಏನಂತ ನಿಮಗೆ ವಿಡಿಯೋ ತೋರಿಸ್ತೀನಿ. ಲ್ಯಾಟ್ರಿ ಸ್ನೇಹಿತರೆ, ಇವಾಗ ಮಳೆ ಜೋರಾಗಿರೋದ್ರಿಂದ ಈಗಿಲ್ಲ, ಒಂದು ಸ್ವಲ್ಪ ಮಳೆ ಬಂತು ಅಂತ ನಮ್ಮ ಹುಡುಗ ಹಂಗ ರೋಡಿಂದ ಸೈಡಿಗೆ ದಡ್ಡನಾಗಿ ಇಲ್ಲಿಳಿಸಿಲ್ಲ ಹಾಕಿದ ನೋಡ್ರಿ. ಗಾಡಿ ಪಾರ್ಕ್ ಮಾಡ್ಕೊಂಡು ಈಗೆಲ್ಲ ರೈನ್ ಜಾಕೆಟ್ಸ್ ಹಾಕೊಂಬಿಟ್ಟು ಎಳೆಯಲೇ ಮೆಲ್ಲಕ್ಕೆ ಇಳಿ. ಒಳ್ಳೆ ಬಾಹುಬಲಿಗ ಇದನ್ನ ತೇರು ಎಳ್ದಂಗೆ ಇಳಿತೀಯಲ್ಲ. ಜಾಲಿ ಜಾಲಿ ಎಲ್ಲ ಜಾಲಿ. ಏನಂತೀರಾ? ಇಲ್ಲ ಲಾಕ್ ಆದ್ರೆ ಹೋಗಲ್ಲ ಕಣ, ಅದು ಮೇಲೆ ತೂತ್ ಬಿದ್ದಿರ್ಬೇಕು ನೋಡಿ ನಿಂದು ಹೆಲ್ಮೆಟ್. ಬೀಡಿಂಗ್ ಹೋಗಿರ್ಬೇಕು. ಸಿಲಿಕಾನು, ಆಮೇಲೆ ಇದು ಅರಾಲ್ಡೆಟ್ಟು ಅದನ್ನೆಲ್ಲ ಹಾಕಿ ಈ ಎಂಥದ್ದು ತಗಡುಗಳಿಗೆ ಹಾಕ್ತಾರೆ ಗೊತ್ತಾ, ಶೀಟ್ ಮೇಲೆ ಡಂಬರ್ ಶೀಟ್, ಆ ಥರದ್ದು ಹಾಕ್ಸ್ಬಿಡಿ ಹೆಲ್ಮೆಟ್ಟಿಗೆ. ಫುಲ್ ವಾಟರ್ ಪ್ರೂಫ್, ಲೀಕೇಜ್ ಎಲ್ಲ ಕಂಟ್ರೋಲ್ ಆಗ್ಬಿಡುತ್ತೆ ಅಷ್ಟೇ, ಏನಾಗಲ್ಲ ಅವಾಗ. ಏನ್ ಹೇಳ್ತೀರಾ ಸ್ನೇಹಿತರೆ? ಕರೆಕ್ಟ್ ತಾನೆ? ನಮಸ್ತೆ ಬೆಂಗಳೂರು, ನಮಸ್ತೆ ಬೆಂಗಳೂರು ಹತ್ರ ಇದೀವಿ ಸ್ನೇಹಿತರೆ ಇವಾಗ. ಯಾಕಪ್ಪ ಹಲೋ, ಫುಲ್ ಟ್ರಾಫಿಕ್ ಅಲ್ಲೋಡ. ಲೆಫ್ಟಿಗ ಹಿಂಗೆ ಆರಿಸ್ಬಿಡು. ಏನ್ ಟ್ರಾಫಿಕ್ ಮಾರಾಯ. ಪ್ರೇಮ, ಬೆಂಗಳೂರು ಇವಾಗ ಜಸ್ಟ್ ಬಂದ್ವಿ ಸ್ನೇಹಿತರೆ. ಟ್ರಾಫಿಕ್ ಅಲ್ಲಂತೂ ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಅಲ್ಲಿದ್ದೀನಿ ಹೆಂಗೋ ಬಂದ್ಬಿಟ್ವಿ. ಇಲ್ಲಿ ಔಟರ್ ರಿಂಗ್ ರೋಡು. ಬನ್ನಿ ಸಿಗೋಣ. ನಾವಿವತ್ತು ಬಂದಿರೋ ಶಾಪು ವೈಟ್ ಹಾರ್ಸ್ ರೈಡಿಂಗ್ ಗೇರ್ ಅಂಡ್ ಅಕ್ಸೆಸರೀಸ್. ಬೈಕಿಗೆ ಬೇಕಾಗಿರುವಂತಹ ಕ್ರ್ಯಾಶ್ ಗಾರ್ಡ್ ಆಗಿರ್ಲಿ, ಜಾಕೆಟ್ಸ್ ಆಗಿರ್ಲಿ, ಹ್ಯಾಂಡ್ ಗ್ಲೌಸ್ ಈ ಶಾಪ್ ಅಲ್ಲಿ ಸಿಗುತ್ತೆ. ಸೊ ನಾವು ಪ್ರತಿ ಸಲ ಈ ಶಾಪ್ ಅಲ್ಲೇ ಎಲ್ಲಾ ಅಕ್ಸೆಸರೀಸ್ ನ ತಗೊಳೋದು. ನಿಮಗ್ ಬೇಕಿರೋ ಅಕ್ಸೆಸರಿಗೋಸ್ಕರ ನೀವು ಬೆಂಗಳೂರಿಗೆ ಬರ್ಬೇಕಂತ ಏನಿಲ್ಲ, ಇವರು ಕೊರಿಯರ್ ಸಹಿತ ಮಾಡ್ಕೊಡ್ತಾರೆ. ನಾವು ತಗೊಂಡಿರುವ ಅಕ್ಸೆಸರೀಸ್ ಬಂದ್ಬಿಟ್ಟು ಕ್ರ್ಯಾಶ್ ಗಾರ್ಡ್, GPS ಮೌಂಟ್, ಲೈಟ್ಸ್ ಅಂಡ್ ಒಂದು ಟ್ಯಾಂಕ್ ಬ್ಯಾಗ್ ನ ತಗೊಂಡ್ವಿ. ಈ ಶಾಪ್ ನ ಅಡ್ರೆಸ್ ನ ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ, ನೀವು ಕೂಡ ವಿಸಿಟ್ ಮಾಡಿ ಅಂತ ಹೇಳ್ತಾ ಬನ್ನಿ ನಾವ್ ಇವಾಗ ಫಿಟ್ಟಿಂಗ್ ಕಡೆ ಹೋಗೋಣ. ಇವಾಗ ವೈಟ್ ಹಾರ್ಸ್ ಅಲ್ಲಿ ಇದನ್ನ ಏನೋ ಕ್ರ್ಯಾಶ್ ಗಾರ್ಡ್ ಅವನ್ನೆಲ್ಲ ತಗೊಂಡ್ಬಂದು ಗ್ಯಾರೇಜ್ ಹತ್ರ ಹೊರಟಿದ್ದೀವಿ. ಇಲ್ಲೇ ಇದೆ ಗ್ಯಾರೇಜು, ಬ್ಯಾಂಕ್ ಕಾಲೋನಿಯಲ್ಲಿ. ಇವಾಗ ಇಲ್ಲೇ ಇದಾವೆ ನೋಡಿ ನಮ್ಮ ಗಾಡಿ. ಮದನಂದು ಗಾಡಿ ಆಲ್ರೆಡಿ ವರ್ಕ್ ಆಗ್ತಾ ಇದೆ. ಇದೆ ಗ್ಯಾರೇಜ್, ಇಲ್ಲಿದೆ ನೋಡ್ರಿ. ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ, ನಾನು ಸ್ನೇಹ ಜೀವಿ, ನೀನು ಸ್ನೇಹ ಜೀವಿ, ಲೋಕದಲ್ಲಿ ಸ್ನೇಹ ಚಿರಂಜೀವಿ. ಮದರ್ ಗಾಡಿ ಇದು ರೆಡಿ ಆಗ್ತಾ ಇದೆ, ಕ್ರ್ಯಾಶ್ ಗಾರ್ಡ್ ಎಲ್ಲ ಹಾಕ್ತಿದ್ದಾರೆ. ಊಟ ಮಾಡೇ ಇರಲಿಲ್ಲ, ಹಂಗಾಗಿ ಬಸವನಗುಡಿ ಹತ್ರ ಹೊರಟಿದ್ದೀವಿ. ಅಲ್ಲೇನೋ ಸ್ವಲ್ಪ ತಿನ್ಕೊಂಬಿಟ್ಟು ಮತ್ತೆ ವಾಪಸ್ ಬರಬೇಕು. ನನ್ನ ಗಾಡಿ ತಗೊಂಡು ಹೊರಟಿದ್ದೀವಿ, ಮದರ್ ಗಾಡಿ ಅಲ್ಲೇ ರೆಡಿ ಆಗ್ತಾ ಇದೆ. ಸಿಗೋಣ ಮತ್ತೆ ಗ್ಯಾರೇಜಲ್ಲಿ ತಿನ್ಕೊಂಬಿಟ್ಟು ವಾಪಸ್ ಬರ್ತೀವಿ.
ರ್ಯಾಶ್ ಗಾರ್ಡು ಫಿಟ್ಟಿಂಗ್ ಮಾಡಿಸ್ಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ತುಂಬಾ ಸಮಸ್ಯೆ ಆಯಿತು, ಕರೆಕ್ಟಾಗಿ ಫಿಟ್ ಆಗ್ತಿರಲಿಲ್ಲ. ಆದರೂ ಇವರು ಬಿಡದಲ್ಲೇ ಕರೆಕ್ಟಾಗಿ ಫಿಟ್ ಮಾಡಿಕೊಟ್ರು. ತುಂಬಾ ಖುಷಿ ಆಯಿತು. ಸ್ಟಾರ್ಟಿಂಗಲ್ಲಿ ನಮಗೆ ಏನಪ್ಪ ಇದು ಇಷ್ಟು ದೂರ ಬಂದ್ವಿ, ಕೂರುತ್ತೋ ಇಲ್ಲೋ ಅಂದ್ಕೊಂಡ್ವಿ, ಬಟ್ ಆದರೂ ಬಿಡಲಿಲ್ಲ. ತುಂಬ ಪೇಷನ್ಸಲ್ಲಿ ವರ್ಕ್ ಮಾಡಿಕೊಟ್ರು. ಇವ್ರ ವರ್ಕು ನಮಗೆ ತುಂಬಾ ಇಷ್ಟ ಆಯಿತು ಆ್ಯಂಡ್ ಸ್ಯಾಟಿಸ್ಫೈಡ್ ಕೂಡ ಆಯಿತು. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸಮಸ್ಯೆ ಆದರೂ ಕೊನೆಯಲ್ಲಿ ಒಳ್ಳೆ ಫಿಟ್ಟಿಂಗ್ ಮಾಡಿಕೊಟ್ರು. ಏನಂದಲೆ ಅಲ್ಲ ಇದನ್ನ ಬುಕ್ ಮಾಡಿ ನಾನು 2 ಚಿಲ್ಲರೆ ಆಗ್ಬೋದು ಅಂತಂದೆ. ಅದಕ್ಕೆ ನಾನು ದಾರ ಅನ್ಕೊಂಡೆ ಮತ್ತೆ ಫೋನ್ ಮಾಡಿ ಕೇಳಿದ್ವಿ. ಇರ್ಲಿ ಸುಧಾರಿಸಿ ಪ್ರೇಮ ಅದು ಏನ್ ಸೆಟ್ ಆಗ್ತಿಲ್ಲ, ಅದು ಕ್ರಾಶ್ ಕಾರ್ಡ್ ಸೆಟ್ ಆಗ್ತಿಲ್ಲ, ಅಡ್ಜಸ್ಟ್ ಮಾಡ್ತಿದ್ದಾರೆ. ಮದನ್ ಗಾಡಿ ಫುಲ್ ಖಾಲಿ ಆಗಿದೆ. ಏನ್ ಮಾಡ್ತಾರೆ ಯಾಕೆ ಎಲ್ಲಿ ಏನ್ ಅವಾಗ್ಲೇ ಹೌದಾ? ಯಾವಾಗ ಈಗ್ಲಾ ಆಗ್ಲೇರ? ಮದನ್ ಗೋಪಿ ಮದನ್ ಅಲ್ಲಿಗೆ ಯಾವ್ದು ಹಾಕ್ಸ್ಬೇಕು? ನೀ ಪ್ರೀತಿಸೋ ಜನರಿರುವರು ನಿನ್ನ ಬೆನ್ನಿ. ಸಿಂಹ ಹಾಕ್ಸ್ತಾರೆ, ನಾನು ಚೀತ ಹಾಕ್ಸಿದೆ. ಸಿಂಹ ನಂದೆಲ್ಲ ಚೀತ. ಆನೆ ಹಂಗೆ ಎದ್ದು ಬರ್ಬೇಕ ಇದರಿಂದ. ನೋಡಿ ಸ್ನೇಹಿತರೆ, ಇವಾಗ ನಮ್ ಗಾಡಿ ರೆಡಿ ಆಗ್ತಾ ಇದೆ. ಮದನ್ ಅವ್ರದ್ದು ರೆಡಿ ಆಯ್ತು. ನಮ್ದು ಕ್ರಾಶ್ ಗಾರ್ಡು ಲೈಟು. ಟೈಮ್ ನೋಡಿದ್ರೆ 9:30. ನೋಡಿ ಲೈಟ್ ಅಡ್ಜಸ್ಟ್ಮೆಂಟ್ ಆಗಿದೆ. ನೋಡಿ ಸ್ನೇಹಿತರೆ, ಟೈಮ್ ಎಷ್ಟ್ರಿ ಪ್ರೇಮ್? 10 ಗಂಟೆ. ಮದನ್ ಗಾಡಿ ಆಯ್ತು, ನನ್ನ ಗಾಡಿ ಇನ್ನೂ ಇವಾಗ ರೆಡಿ ಆಗ್ತಾ ಇದೆ. ನೋಡಿ ಈ ಲೈಟು, ಈ ಕ್ಲ್ಯಾಂಪ್ ಒಂದು ಸಿಕ್ಕಿದ್ದಕ್ಕೆ ನಮಗೆ ಭಾಳ ಖುಷಿ ಆಯಿತು. ಇದೇ ಕ್ಲ್ಯಾಂಪ್, ಕರೆಕ್ಟಾಗಿ ಕ್ಲ್ಯಾಂಪ್ ಸಿಕ್ತು. ಮೇಲೆ ಕೆಳಗೆ 2 ಲೈಟು ಫಿಕ್ಸ್ ಆಗ್ತಿದ್ದಾವೆ. ಬಟ್ ಇದನ್ನೇನು ರೆಗ್ಯುಲರ್ ಯೂಸ್ ಮಾಡಲ್ಲ. ನೋಡಿ ಸ್ನೇಹಿತರೆ, ಇನ್ನೂ ಗಾಡಿ ರೆಡಿ ಆಗಿಲ್ಲ. ಅದಕ್ಕೆ ಊಟ ಎಲ್ಲ ಪಾರ್ಸಲ್ ತಗೊಂಡು ಬ್ಯಾಗ್ ಹಿಡ್ಕೊಂಡು ಹೋಗ್ತಾ ಇದ್ದೀವಿ. ಟೈಮು ಅಲ್ಲೇ 10:45 11 ಗಂಟೆನ ಅಲ್ಲನ ಅಲ್ಲೇ ಹೋಗ್ತಾ ಇದ್ದೀವಿ. ಗ್ಯಾರೇಜ್ ಇಲ್ಲೇ ಸ್ವಲ್ಪ ಮುಂದಿದೆ. ಬ್ಯಾಗ್ ಎಲ್ಲ ತಗೊಂಡು ನಮ್ಮ ಫ್ರೆಂಡ್ಸ್ ಅಲ್ಲಿ ಊಟಕ್ಕೆ ರೆಡಿ ಮಾಡ್ತಿದ್ದಾರೆ. ನಾವು ಹೋಗ್ಬೇಕು. ನೋಡಿ ಎಷ್ಟು ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು. ಮಾಡ್ತಿದ್ದಾರೆ, ಚೆನ್ನಾಗಿ ಮಾಡ್ತಿದ್ದಾರೆ. ಏನಂತೀಯ? ಭಾರಿ ಚೆನ್ನಾಗಿ ಮಾಡ್ಕೊಡ್ತಾರೆ. ನಾವು ಅದನ್ನ ಏನು ಮಾಡಲ್ಲ ಅಂತಂದ್ರು ಅವರು. ನಾವು ದಾವಣಗೆರೆಯಿಂದ ಬಂದಿವ್ರಿ, ಪಾಪ ಅವರು. ಧನ್ಯವಾದಗಳು ಅವರಿಗೆ, ತುಂಬ ಹೃದಯದ. ನೋಡೋಣ ಬನ್ನಿ ಏನಾಗಿದೆ. ಇನ್ನೊಂದು 1/2 hour ಆಗ್ಬೋದು. ಮುಗಿಸ್ಕೊಂಡ್ಬಿಟ್ಟು ರೂಮಿಗೆ ಹೋಗಿ ಊಟ ಮಾಡಿ ವಾಚ್. ಓಕೆ ಸ್ನೇಹಿತರೆ, ಏನ್ ಹುಡುಕ್ತದೆ? ಇವಾಗ ಹೊರಟಿದ್ದೀವಿ. ಹೊರಟಿದ್ದೀವಿ 12 ಗಂಟೆ ಇವಾಗ ಟೈಮು. ಇವಾಗೆಲ್ಲ ಫಿಟ್ಟಿಂಗ್ ಮುಗೀತು. ನೋಡಿ ಇವನ್ನೆಲ್ಲ ಹಿಡ್ಕೊಂಡು ನೋಡಿ ಬಾಕ್ಸ್ ಎಲ್ಲ ಹಿಡ್ಕೊಂಡು ಹೋಗ್ತಾ ಇದೆ. ಇವಾಗ ಹೋಗಿ ಊಟ ಮಾಡಿ ಮಲ್ಕೋಬೇಕು. ಓಕೆ ಸ್ನೇಹಿತರೆ, ಇವತ್ತಿನ
ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ವಿಡಿಯೋದಲ್ಲಿ ನಮ್ಮ ಗಾಡಿ ಏನೇನು ಹಾಕ್ಸಿದ್ದೀವಿ ಏನು ಅಂತ ಎಲ್ಲ ಡೀಟೇಲಾಗಿ ತೋರಿಸ್ತೀವಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಯಾರೆಲ್ಲ ವಿಡಿಯೋನ ನೋಡ್ತಿದ್ದೀರಾ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಶುಭರಾತ್ರಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.